ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಬೆಂಗಳೂರಿನಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಬಟ್ ನೆರೆ ತಗ್ಗು ಹಾಗೆ ಕಾಣಿಸ್ತಾ ಇಲ್ಲ. ನಾನಾ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆ ಹೇಗೆ ಬರ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಅದಕ್ಕೆ ಜನರು ಕೂಡ ತತ್ತರಿಸಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದೆ, ಲೇಔಟ್ಗಳು ಜಲಾವೃತವಾಗಿದೆ, ಜೊತೆಗೆ ಸಾವು ನೋವುಗಳು ಕೂಡ ಆಗಿರುವಂಥದ್ದು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು DCM DK ಶಿವಕುಮಾರ್ ಅವರು ನಗರ ಪ್ರದಕ್ಷಿಣೆಯನ್ನು ಮಾಡಿ ಒಂದಷ್ಟು ಪರಿಹಾರ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ರಾಜಕಾಲುವೆ ತೆರವು ಕಾರ್ಯಾಚರಣೆ ಮಾಡುವುದಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ತೆರವು ಕಾರ್ಯಾಚರಣೆಯನ್ನು ಮಾಡ್ತೇವೆ, ರಾಜಕಾಲುವೆ ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. BBMP ಮತ್ತೆ ತೆರವು ಕಾರ್ಯಾಚರಣೆ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ನಗರದಲ್ಲಿ ಇನ್ನೂ ಕೂಡ 1712 ರಾಜಕಾಲುವೆ ತೆರವು ಕಾರ್ಯಾಚರಣೆ ಬಾಕಿ ಇದೆ. 1348 ಪ್ರಕರಣಗಳು ಸರ್ವೆ ಹಾಗೂ ವಿಚಾರಣೆಯ ಹಂತದಲ್ಲಿದೆ. 196 ಪ್ರಕರಣಗಳು ನ್ಯಾಯಾಲಯದಲ್ಲಿವೆ. ಹಾಗಿದ್ರೆ BBMP 8 ವಲಯಗಳಲ್ಲಿ ಎಷ್ಟೆಷ್ಟು ರಾಜಕಾಲುವೆ ತೆರವು ಕಾರ್ಯಾಚರಣೆ ಬಾಕಿ ಉಳಿಸ್ಕೊಂಡಿದೆ? ಈಗ CM ಸಿದ್ದರಾಮಯ್ಯ ಹೇಳಿಕೆಯ ನಂತರ ಆ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತಾ? ಇನ್ನೇನು ಮಳೆಗಾಲ ಕೂಡ ಆರಂಭ ಆಗ್ತಾ ಇದೆ, ಗೊತ್ತಿಲ್ಲ. ತೆರವು ಕಾರ್ಯಾಚರಣೆ ಎಷ್ಟು ಬಾಕಿ ಇದೆ? ಪೂರ್ವ ವಲಯದಲ್ಲಿ 123 ಕಡೆಗಳಲ್ಲಿ ರಾಜಕಾಲುವೆಯನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ಪಶ್ಚಿಮ ವಲಯದಲ್ಲಿ 46 ಕಾರ್ಯಾಚರಣೆ ಬಾಕಿ ಇರುವಂಥದ್ದು. ಅಂದರೆ 46 ಕಡೆಗಳಲ್ಲಿ ರಾಜಕಾಲುವೆಗಳ ಮೇಲೆ ಬಿಲ್ಡಿಂಗು ಮನೆಗಳನ್ನು ಕಟ್ಕೊಂಡಿದ್ದಾರೆ, ಅವುಗಳನ್ನು ತೆರವುಗೊಳಿಸಬೇಕಿದೆ. ಇನ್ನು ದಕ್ಷಿಣ ವಲಯದಲ್ಲಿ 46 ಕಡೆ ಬಾಕಿ ಉಳಿಸ್ಕೊಳ್ಳಲಾಗಿದೆ. ಕೋರಮಂಗಲದ ಕಣಿವೆಯಲ್ಲಿ 104 ಕಡೆಗಳಲ್ಲಿ ಈ ಕಾರ್ಯಾಚರಣೆಯನ್ನು ಪೆಂಡಿಂಗ್ ಉಳಿಸ್ಕೊಂಡಿರುವಂಥದ್ದು BBMP. ಜೊತೆಗೆ ಯಲಹಂಕ ವಲಯದಲ್ಲಿ 359 ಕಡೆ ಇವರು ಬಾಕಿ ಉಳಿಸ್ಕೊಂಡಿದ್ದಾರೆ ಈ ರಾಜಕಾಲುವೆಯನ್ನು ತೆರವುಗೊಳಿಸೋದನ್ನು. ಇನ್ನು ಮಹದೇವಪುರ ವಲಯದಲ್ಲಿ ನೋಡಿ 492. ಪ್ರತಿ ಬಾರಿ ಮಳೆ ಬಂದಾಗ ಅಧ್ವಾನ ಜಾಸ್ತಿ ಆಗೋದೇ ಇಲ್ಲಿ. ಈಗ ಅದೇ ಮಹದೇವಪುರ ವಲಯದಲ್ಲಿ 492 ಕಡೆ ಈ ರಾಜಕಾಲುವೆಯ ಕಾರ್ಯಾಚರಣೆಯನ್ನು ಬಾಕಿ ಉಳಿಸ್ಕೊಂಡಿರುವಂಥದ್ದು. ಇನ್ನು ಬೊಮ್ಮನಹಳ್ಳಿ ವಲಯದಲ್ಲಿ 201 ಕಡೆ ಬಾಕಿ ಉಳಿಸ್ಕೊಂಡಿದ್ದಾರೆ. RR ನಗರ ವಲಯದಲ್ಲಿ 104 ಕಡೆ ಪೆಂಡಿಂಗ್ ಇದೆ. ದಾಸರಹಳ್ಳಿ ವಲಯದಲ್ಲಿ 207 ಕಡೆ ಪೆಂಡಿಂಗ್ ಇರುವಂಥದ್ದು. ಒಟ್ಟು 1712 ಕಡೆ ಅಧಿಕಾರಿಗಳು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡವರಿಗೆ ಬಿಸಿ ಮುಟ್ಟಿಸುವುದಕ್ಕೆ ಅಥವಾ ತೆರವು ಕಾರ್ಯಾಚರಣೆ ಮಾಡುವುದಕ್ಕೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. CM ಸಿದ್ದರಾಮಯ್ಯನವರ ಹೇಳಿಕೆ ನಂತರ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಈಗ 491 ಮಾಡಿರೋದು ಯಾಕೆ ಯಾವುದು? ಈಗ ಏನಾಯಿತು, ನೀವು ಬಂದಿರೋದು ಅದೇ ಬಂದಿರೋದು. ನಾವು ತಾಪತ್ರಯ BJP ಅವ್ರ ಕಾಲದಲ್ಲಿ ಮಾಡಲಿಲ್ಲ, ಗೊತ್ತಾಯ್ತಾ? ನಾವು ಬಂದಾಗ ಶುರು ಮಾಡಿಸಿದ್ದೆ ನಾನು. ಆಗ್ಲೇ 491 ಕಿಲೋಮೀಟರ್ ಆಯ್ತದ್ದು. ಅದಾದ್ಮೇಲೆ ಆಗಲಿಲ್ಲ, ಈಗ ಮತ್ತೆ ಶುರು ಮಾಡಿಸಿದ್ವಿ. ಈಗ ಏನು 195 ಕಿಲೋಮೀಟರ್ ಕೆಲಸ ನಡೀತಾ ಇರೋದೇ. ನೋಡಪ್ಪ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಅದರ ಅಡಿನಲ್ಲಿ ಕೆಲಸ ಶುರು ಮಾಡಿ ಅಂತ ಹೇಳಿದ್ರು. ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ನಲ್ಲಿ ಒಂದು ಸ್ಟೇಗಿ ಕೊಟ್ಟಿದ್ರೆ ಅಥವಾ ಇನ್ನೇನಾದ್ರು ಮಾಡಿದರೆ ಆದೇಶ ಇದ್ದರೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಒಂದು. ಎರಡನೇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇದು ಎರಡನೇದು. ಯಾರೇ ಪ್ರಭಾವಿಗಳಿದ್ರೂ ತೆಗಿಸಾಕ್ತೀವಿ. ಅಡ್ಡ ಬಂದರೆ ರಾಜಕಾಲುವೆಗಳಿಗೆ ಅಡ್ಡ ಬಂದರೆ ಒತ್ತುವರಿ ಆಗಿದ್ರೆ ತೆಗಿಸ್ತೀವಿ. ಯಾರು ಆಗಲಿ, ಕಾಂಗ್ರೆಸ್ನವರು BJP ಅವರು ಇರಲಿ, ಯಾವನಾರು